ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬನ್ನಿ SSC GD ವ್ಯಾಕೆನ್ಸಿ 2024ಗೆ ಹೇಗೆ ಅಪ್ಲೈ ಮಾಡೋದು, ಫೋನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ನಾನು ಡೀಟೇಲ್ಸ್ ಆಗಿ ಹೇಳಿಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಿದ್ದೀರಾ ಅವರಿಗೂ ಹೇಳ್ತಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ರೆ ನಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ಒಂಥರ ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಏನಾದರೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಫೋನಲ್ಲಿ ಗೂಗಲ್ ಅಕೌಂಟ್ ಓಪನ್ ಮಾಡಿ ಸ್ನೇಹಿತರೆ. ಗೂಗಲ್ ಅಕೌಂಟ್ ಓಪನ್ ಮಾಡಿಬಿಟ್ಟು SSC ಕ್ಯಾಂಡಿಡೇಟ್ ಪೋರ್ಟಲ್ ಅಂತ ಇದೆ ನೋಡಿ ಸ್ನೇಹಿತರೆ, ಕ್ಯಾಂಡಿಡೇಟ್ ಪೋರ್ಟಲ್ ಅಂತ. ಓಕೆ, ಕ್ಯಾಂಡಿಡೇಟ್ ಪೋರ್ಟಲ್ ಅಂತ ಇರುತ್ತೆ, ಅದನ್ನು ಓಪನ್ ಮಾಡಿ ಸ್ನೇಹಿತರೆ. ಓಪನ್ ಮಾಡಿಬಿಟ್ಟು ಸೊ ಇಲ್ಲಿ ಕೆಳಗಡೆ ಬರುತ್ತೆ ನೋಡಿ, ಲಾಗಿನ್ ಟು ಯುವರ್ ಅಕೌಂಟ್. SSC ವೆಬ್ಸೈಟ್ ಬರುತ್ತೆ ನೋಡಿ. ಇಲ್ಲಿ ಈ ಥರ ಇದೆ SSC ವೆಬ್ಸೈಟು. ಆಗ ಇಲ್ಲಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಅಕೌಂಟ್ ಓಪನ್ ಆಗುತ್ತೆ ಒಳಗಡೆ. ಸೊ ಇಲ್ಲಿ ನೋಡಿ, ಇಲ್ಲಿ ನೀವೇನಾದರೂ ಮುಂಚೆನೇ ರಿಜಿಸ್ಟರ್ ಆಗಿದ್ದರೆ ನೋ ಪ್ರಾಬ್ಲಮ್. ಸೊ ಇಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಪಾಸ್ವರ್ಡು, ಕೆಳಗಡೆ ನಿಮ್ಮದು ಕ್ಯಾಪ್ಚಾ ಹಾಕ್ಬಿಟ್ಟು ಲಾಗಿನ್ ಆಗ್ಬೋದು. ಸೊ ಇದಕ್ಕಿಂತ ಮುಂಚೆ ನೀವು ರಿಜಿಸ್ಟರ್ಲೇ ಆಗಿರದೇ ಇದ್ದರೆ ಅವ್ರು ಹೇಗೆ ಇದನ್ನು ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಾದಮೇಲೆ ನಿಮಗೆ ಲಾಗಿನ್ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಬನ್ನಿ, ಅದಕ್ಕಿಂತ ಮುಂಚೆ ಹೇಗೆ ರಿಜಿಸ್ಟರ್ ಮಾಡೋದು ಅಂತ ಇದೆ ಅದನ್ನು ಹೇಳ್ಕೊಡ್ತೀನಿ ಬನ್ನಿ. ಸೊ ಇಲ್ಲಿ ಕೆಳಗಡೆ ನ್ಯೂ ರಿಜಿಸ್ಟರ್ ನೌ ಅಂತ ಇದೆ ನೋಡಿ, ನ್ಯೂ ಯೂಸರ್ ರಿಜಿಸ್ಟರ್ ನೌ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಬಂತು. ಒನ್ ಟೈಮ್ ರಿಜಿಸ್ಟ್ರೇಷನಲ್ಲಿ ಇದನ್ನು ಓಪನ್ ಮಾಡಿ. ಇಲ್ಲಿ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಕ್ಯಾಂಡಿಡೇಟ್ಸ್ ನೇಮು, ಐಡೆಂಟಿಫಿಕೇಷನ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ತೊಗೊಳುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂತ ಹೊಡೆದ ಮೇಲೆ ಇಲ್ಲಿ ಪಾಸ್ವರ್ಡ್ ಕ್ರಿಯೇಷನ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಕ್ರಿಯೇಟ್ ನ್ಯೂ ಪಾಸ್ವರ್ಡು, ನಿಮ್ಮದೇ ಆದಂಥ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಅದನ್ನು ನೆನಪಿಟ್ಕೊಳ್ಳಿ. ನೀವು ನೆಕ್ಸ್ಟ್ ಯಾವುದೇ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮತ್ತೆ ಆ ID ಮತ್ತು ಪಾಸ್ವರ್ಡ್ನ ಹಾಕಿಬಿಟ್ಟೆ ಲಾಗಿನ್ ಮಾಡಬೇಕಾಗುತ್ತೆ. ನೀವು ಮತ್ತೆ ಈ ಪರ್ಸ್ನಲ್ ಡೀಟೇಲ್ಸ್ನ ಮತ್ತೆ ಫಿಲ್ ಮಾಡೋ ಥರ ನೆಸಸರಿ ಇರಲ್ಲ. ಓಕೆ, ಅದಕ್ಕೋಸ್ಕರ ಇದನ್ನು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೆಳಗಡೆ ಅದಾದಮೇಲೆ ಪಾಸ್ವರ್ಡ್ ಕ್ರಿಯೇಷನ್ ಆದಮೇಲೆ ಅಡಿಷ್ನಲ್ ಡೀಟೇಲ್ಸ್ ಅಂತ ಇದೆ. ಕ್ಯಾಂಡಿಡೇಟ್ಸ್ ನ್ಯಾಷನಾಲಿಟಿ, ಅಡ್ರೆಸ್, ಎಜುಕೇಷನ್. ಸೊ ಇದೆಲ್ಲ ಇಲ್ಲಿ ಕ್ಯಾಂಡಿಡೇಟ್ದು ನ್ಯಾಷನಾಲಿಟಿ, ಅಡ್ರೆಸ್, ಎಜುಕೇಷನ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ಡಿಕ್ಲರೇಷನ್ ಫಾರ್ಮ್ನ ಕೊಡಬೇಕಾಗುತ್ತೆ. ಓಕೆ, ಇಲ್ಲಿದೆ ನೋಡಿ ಡಿಕ್ಲರೇಷನ್ ಫಾರ್ಮ್. ಸೊ ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಕನ್ಫರ್ಮೇಷನ್ ಫಾರ್ಮ್ನ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇದೆ ನೋಡಿ ಸ್ನೇಹಿತರೆ, ಕಂಟಿನ್ಯೂ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಪಾಸ್ವರ್ಡು, ನೀವು ಕ್ರಿಯೇಟ್ ಮಾಡಿರೋ ಪಾಸ್ವರ್ಡು ಮತ್ತು ನಿಮಗೆ ಒಂದು ಯೂಸರ್ ID ಬರುತ್ತೆ. ಯೂಸರ್ ID ಬಂದ ಮೇಲೆ ನೀವೇನು ಸೊ ನಿಮಗೊಂದು ಯೂಸರ್ ID ಬಂದಿರುತ್ತೆ ಸ್ನೇಹಿತರೆ. ಯೂಸರ್ ID ಬಂದ ಮೇಲೆ ನೀವು ಇಲ್ಲಿ ಲಾಗಿನ್ ರಿಜಿಸ್ಟರ್ ಅಂತ ಇದೆ ನೋಡಿ, ಈ ಲಾಗಿನ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಲಾಗಿನ್ ಆರ್ ರಿಜಿಸ್ಟರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಇಲ್ಲಿ ಏನು ಬರುತ್ತೆ, ಸೊ ಇಲ್ಲಿ ಯೂಸರ್ ನೇಮ್, ನಿಮಗೆ ಒಂದು ರಿಜಿಸ್ಟರ್ ನಂಬರ್ ಬಂದಿರುತ್ತೆ ಮೆಸೇಜ್ಗೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ, ಮತ್ತು ನೀವು ಕ್ರಿಯೇಟ್ ಮಾಡಿರೋ ಪಾಸ್ವರ್ಡ್ನ ಇಲ್ಲಿ ಹಾಕಬೇಕಾಗತ್ತೆ. ಓಕೆ, ಅದಾದಮೇಲೆ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡಿದ ಮೇಲೆ ಸೊ ಲಾಗಿನ್ ಅಂತ ಇದೆ ನೋಡಿ ಸ್ನೇಹಿತರೆ, ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಲಾಗಿನ್ ಆಗುತ್ತೆ, ನಿಮ್ಮದೇ ಒಂದು ID ಲಾಗಿನ್ ಆಗುತ್ತೆ. ಸೊ ನಾನು ಅದು ಹೇಗೆ ಲಾಗಿನ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸೊ ಅಲ್ಲಿ ನಿಮ್ಮದು ಅಲ್ಲಿ ರಿಜಿಸ್ಟ್ರೇಷನ್ ID, ಆಮೇಲೆ ಇಲ್ಲಿ ಕ್ಯಾಪ್ಚಾನ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಲೈವ್ ಎಕ್ಸಾಮಿನೇಷನ್ ಅಂತ ಇದೆ ನೋಡಿ, ಲೈವ್ ಎಕ್ಸಾಮಿನೇಷನು. ಅದಾದಮೇಲೆ ಇಲ್ಲಿ ಮೈ ಅಪ್ಲಿಕೇಶನು, ನೀವು ಯಾವ ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇದೆ ಸ್ನೇಹಿತರೆ. ಸೊ ಇದೆಲ್ಲ ಬಿಡಿ, ಇಲ್ಲಿ ನೋಡಿ ಕೆಳಗಡೆ ಸೊ SSC ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಂತಿದೆ. ಆಮೇಲೆ ರೈಫಲ್ಮೆನ್ GD ಆಸಾಮ್ ರೈಫಲ್ಸ್ ಆ್ಯಂಡ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎಕ್ಸಾಮಿನೇಷನ್ 2025 ಅಂತ ಇದೆ ಸ್ನೇಹಿತರೆ. ಸೊ ಇದರಲ್ಲಿ ನೀವು ಏನು ಅಪ್ಲೈ ಮಾಡಬೇಕು ಅಂತಪ್ಪ ಅಂದರೆ ಇಲ್ಲಿ ಕೆಳಗಡೆ ಅಪ್ಲೈ ಅಂತ ಇದೆ ಸ್ನೇಹಿತರೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿದೆ ನೋಡಿ ಸ್ನೇಹಿತರೆ ಅಪ್ಲೈ ಅಂತ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ
ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆ, ಅದಾದಮೇಲೆ ಪಾಸ್ವರ್ಡ್ ಕ್ರಿಯೇಷನ್, ಅಡಿಷ್ನಲ್ ಡೀಟೇಲ್ಸು, ಡಿಕ್ಲರೇಷನ್ ಅಂತ ಇದೆ. ಅದು ಐ ಡಿ, ಇದು ಪರ್ಸ್ನಲ್ ಡೀಟೇಲ್ಸು. ನಿಮಗೆ ನೀವು ಫಸ್ಟು ರಿಜಿಸ್ಟ್ರೇಷನ್, ಒನ್ ಟೈಮ್ ರಿಜಿಸ್ಟ್ರೇಷನ್ನ ಹೇಗೆ ಮಾಡೋದು ಅಂತ ಇದರಲ್ಲಿ ಇದೆ ನೋಡಿ ಸ್ನೇಹಿತರೆ, ಹೇಳ್ಕೊಡ್ತೀನಿ. ಸೊ ಫಸ್ಟು ಪರ್ಸ್ನಲ್ ಡೀಟೇಲ್ಸ್ನ ಮಾಡಬೇಕು. ಇಲ್ಲಿದೆ ನೋಡಿ ಪರ್ಸ್ನಲ್ ಡೀಟೇಲ್ಸು, ಅದಾದಮೇಲೆ ಪಾಸ್ವರ್ಡ್ ಕ್ರಿಯೇಷನು, ಅದಾದಮೇಲೆ ಅಡಿಷ್ನಲ್ಲು, ಅದಾದಮೇಲೆ ಡಿಕ್ಲರೇಷನು. ಇದೆಲ್ಲ ಕೊಟ್ಟಿದ ಮೇಲೆ ನಿಮ್ಮದು ಐ ಡಿ ಕ್ರಿಯೇಟ್ ಆಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಪರ್ಸ್ನಲ್ ಡೀಟೇಲ್ಸಲ್ಲಿ ಡು ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತ ಇದೆ. ಎಸ್ ಅಂತಿದ್ರೆ ಎಸ್ ಅಂತ ಕೊಟ್ಬಿಟ್ಟು ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ನಂಬರು, ವೆರಿಫೈ ಆಧಾರು, ಅದಾದಮೇಲೆ ನಿಮ್ಮದು ಐಡೆಂಟಿಫಿಕೇಷನ್ ಅಂತ, ಟೈಪ್ ಆಫ್ ಐಡೆಂಟಿಫಿಕೇಷನ್ ಅಂತ ಕೇಳುತ್ತೆ. ಆಧಾರ್ ಕಾರ್ಡು ಇಲ್ಲ ಅದರ್ ಏನಾದರೂ ಇದ್ದರೆ ಅದನ್ನೆಲ್ಲ ಹಾಕಿಬಿಟ್ಟು ನೀವು ಇಲ್ಲಿ ಐಡೆಂಟಿಫಿಕೇಷನ್ ಕಾರ್ಡ್ ನಂಬರು ಅದೆಲ್ಲ ಹಾಕಿ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಎಲ್ಲ ಇದೆ ನೋಡಿ ಸ್ನೇಹಿತರೆ, ಟೈಪ್ ಆಫ್ ಐಡೆಂಟಿಫಿಕೇಷನ್ ಕಾರ್ಡ್ ಅಂತ ಇದೆ. ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ಗೆ ಮಾತ್ರ ಹೇಳ್ತಿರೋದು. ಇಲ್ಲೆಲ್ಲ ಹಾಕಿ ನಿಮ್ಗೆ ಯಾವ್ದು ಐಡೆಂಟಿ ಕಾರ್ಡ್ ಇದೆ ಅದನ್ನು ಹಾಕಿ. ಅದಾದಮೇಲೆ ಕ್ಯಾಂಡಿಡೇಟ್ ನೇಮ್ ಅಂತ ಇದೆ ನೋಡಿ ಸ್ನೇಹಿತರೆ, ಇದು SSLC ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿದೆ ಹಂಗೆ ಹಾಕಿ. ಅದಾದಮೇಲೆ ವೆರಿಫೈ ಕ್ಯಾಂಡಿಡೇಟ್ ನೇಮ್ ಅಂತ ಇದೆ, ಅದನ್ನು ಹಾಕಿ. ಅದಾದಮೇಲೆ ಹ್ಯಾವ್ ಯು ಎವರ್ ಚೇಂಜ್ಡ್ ಯುವರ್ ನೇಮ್, ನೀವೇನಾದರೂ ನೇಮ್ನ ಚೇಂಜ್ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಓಕೆ, ಚೇಂಜ್ ಮಾಡಿದರೆ ಇಲ್ಲೆಲ್ಲ ಅಪ್ಲೈ ಮಾಡಿ. ಓಕೆ, ಅದಾದಮೇಲೆ ಇಲ್ಲಿ ಕೆಳಗಡೆ ಜೆಂಡರ್ ಇದೆ, ಜೆಂಡರ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಓಕೆ, ಇಲ್ಲಿ ನಿಮ್ಮದು ಜೆಂಡ್ರನ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ವೆರಿಫೈ ಜೆಂಡರ್ ಮಾಡಿ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಅಪ್ಲೈ ಮಾಡಿ, ವೆರಿಫೈ ಡೇಟ್ ಆಫ್ ಬರ್ತು. ಆಮೇಲೆ ಫಾದರ್ ನೇಮು, ಅದಾದಮೇಲೆ ವೆರಿಫೈ ಫಾದರ್ ನೇಮು, ಮದರ್ ನೇಮು, ವೆರಿಫೈ ಮದರ್ ನೇಮು. ಸೊ ಇದೆಲ್ಲ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ, ಫಿಲ್ ಮಾಡ್ತಾ ಹೋಗಿ. ಓಕೆ, ಇಲ್ಲಿ ಕೆಳಗಡೆ ಎಲ್ಲಿದೆ ನಿಮ್ಮದು ಮ್ಯಾಟ್ರಿಕ್ಯುಲೇಷನ್ ಏನೇನು ಫಾರ್ಮ್ ಇದೆ ಅದೆಲ್ಲ ಫಿಲ್ ಮಾಡಬೇಕಾಗತ್ತೆ ನೋಡಿ. ಇಲ್ಲಿ ಎಜುಕೇಷನ್ ಬೋರ್ಡ್ ಯಾವುದು ಅಂತ ಸೆಲೆಕ್ಟ್ ಮಾಡಿ, ಇಲ್ಲೆಲ್ಲ ಇರುತ್ತೆ. ಆಮೇಲೆ ರೋಲ್ ನಂಬರು, ಅದಾದಮೇಲೆ ವೆರಿಫೈ ರೋಲ್ ನಂಬರು, ಆಮೇಲೆ ಯಾವ ಇಯರಲ್ಲಿ ಪಾಸಿಂಗ್ ಆಗಿದ್ದೀರಾ ಅಂತ ಕೇಳುತ್ತೆ, ಅದನ್ನು ಅಪ್ಲೈ ಮಾಡಿ. ಸೊ ಇಷ್ಟೆಲ್ಲ ಆದಮೇಲೆ ಇಲ್ಲಿದೆ ನೋಡಿ ಸ್ನೇಹಿತರೆ, ಇಯರ್ ಆಫ್ ಪಾಸಿಂಗ್ ಹಾಕಿ. ಅದಾದಮೇಲೆ ಇಯರ್ ಆಫ್ ವೆರಿಫೈ ಮಾಡಿ. ಅದಾದಮೇಲೆ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್, ನೀವು ಯಾವುದು ಹೈಯೆಸ್ಟ್ ಡಿಗ್ರಿನ ಮುಗಿಸಿದ್ದೀರಾ ಅದನ್ನು ಹಾಕಿ. ಅದಾದಮೇಲೆ ವೆರಿಫೈ ಕೊಡಿ. ಅದಾದಮೇಲೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ನ ಹಾಕಿ. ಅದಾದಮೇಲೆ ಕ್ಯಾಂಡಿಡೇಟ್ ಇಮೇಲ್ ಐ ಡಿ ಹಾಕಿಬಿಟ್ಟು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆ ನೋಡಿ ಸ್ನೇಹಿತರೆ, ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ನಿಮಗೆ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ದು ಐ ಡಿ ಬಂದಿರುತ್ತೆ ನೋಡಿ ಸ್ನೇಹಿತರೆ, ಈ ಥರ ಐ ಡಿ ಬರುತ್ತೆ. ಸೊ ಇದು ಜಸ್ಟ್ ಒನ್ ಟೈಮ್ ರಿಜಿಸ್ಟರ್ ಯಾರ್ಯಾರು ಆಗ್ತಿದ್ದೀರಾ ಅವ್ರಿಗೆ ಹೇಳ್ತಿದ್ದೀನಿ ಸ್ನೇಹಿತರೆ, ಇನ್ನೊಂದು ಸಲ ಕ್ಲಾರಿಫೈ ಮಾಡ್ಕೊಳ್ಳಿ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಿರೋರಿಗೆ ಮಾತ್ರ ಇದು. ಸೊ ಇದೆಲ್ಲ ಕ್ಲಿಕ್ ಮಾಡಿ, ಇಲ್ಲಿಗೆ ಬಂದಿರುತ್ತೆ ನಿಮಗೆ ಎಲ್ಲ. ಆಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ ಸ್ನೇಹಿತರೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿದೆ ನೋಡಿ ಸ್ನೇಹಿತರೆ, ಹಲೋ ಕ್ಯಾಂಡಿಡೇಟ್ ಅಂತ ಇದೆ. ಇಲ್ಲಿ ರಿಜಿಸ್ಟರ್ ನಂಬರ್ ಬಂದಿರುತ್ತೆ, ನಿಮ್ಮದು ಪಾಸ್ವರ್ಡ್ ಕ್ರಿಯೇಷನ್ ಬಂದಿರುತ್ತೆ, ಮತ್ತು ಇಲ್ಲಿ ಕ್ಯಾಪ್ಚಾ ಬಂದಿರುತ್ತೆ. ಇದು ಪಾಸ್ವರ್ಡ್ ಕ್ರಿಯೇಷನ್, ನ್ಯೂ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಕ್ಯಾಪ್ಚಾನ ಎಂಟ್ರಿ ಮಾಡಿ ಸ್ನೇಹಿತರೆ. ಕ್ಯಾಪ್ಚಾನ ಇಲ್ಲಿ ಸೈನ್ ಇನ್ ಅಂತ ಇದೆ ನೋಡಿ ಸ್ನೇಹಿತರೆ, ಸೈನ್ ಇನ್ ಮಾಡಿ. ಇಲ್ಲಿದೆ ನೋಡಿ ಸೈನ್ ಇನ್ ಅಂತ. ಸೈನ್ ಇನ್ ಮಾಡಿದ ಮೇಲೆ ನಿಮಗೆ ಪಾಸ್ವರ್ಡ್ ಕ್ರಿಯೇಷನ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಆಲ್ರೆಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಇಲ್ಲ ಜಿಮೇಲ್ಗೆ ರಿಜಿಸ್ಟರ್ ನಂಬರ್ ಬಂದಿರುತ್ತೆ. ಅದಾದಮೇಲೆ ಓಲ್ಡ್ ಪಾಸ್ವರ್ಡು ಅಲ್ಲಿ ಬಂದಿರುತ್ತೆ ಮೆಸೇಜಲ್ಲಿ, ಅದನ್ನು ಹಾಕಿ. ಆಮೇಲೆ ನಿಮ್ಮದೇ ಆದಂಥ ಒಂದು ಓನ್ ಪಾಸ್ವರ್ಡ್, ನ್ಯೂ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ. ನ್ಯೂ ಪಾಸ್ವರ್ಡಲ್ಲಿ ಇಲ್ಲಿ ನೋಟ್ ಇದೆ ನೋಡಿ ಸ್ನೇಹಿತರೆ, ಇದನ್ನು ಓದ್ಕೊಂಡ್ಬಿಟ್ಟು ಕರೆಕ್ಟಾಗಿರೋ ಕ್ಯಾರೆಕ್ಟರ್ನ ಹಾಕಿಬಿಟ್ಟು 8 ಕ್ಯಾರೆಕ್ಟರ್ ಅಂತಿದೆ, ಮಸ್ಟ್ ಬಿ ಮಿನಿಮಮ್ 8 ಕ್ಯಾರೆಕ್ಟರ್ ಅಂತಿದೆ. ಮತ್ತು ಸ್ಟ್ರಾಂಗೆಸ್ಟ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಸ್ನೇಹಿತರೆ. ಓಕೆ, ಕ್ರಿಯೇಟ್ ಮಾಡಿದ ಮೇಲೆ ಪಾಸ್ವರ್ಡ್ ಇದು ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಇದೆ ನೋಡಿ ಸ್ನೇಹಿತರೆ, ಕನ್ಫರ್ಮ್ ಪಾಸ್ವರ್ಡ್ ಇನ್ನೊಂದು ಸಲ ಕನ್ಫರ್ಮ್ ಪಾಸ್ವರ್ಡ್ ಎಂಟ್ರಿ ಮಾಡಿ. ಅದಾದಮೇಲೆ ಕ್ವಶನ್ ಕೇಳುತ್ತೆ ನಿಮಗೆ, ಸೆಕ್ಯೂರಿಟಿ ಕ್ವಶನು. ಇಲ್ಲಿ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಆನ್ಸರ್ ಮಾಡಿಬಿಟ್ಟು ಇನ್ನೊಂದು ಕ್ವಶನ್ ಕೇಳುತ್ತೆ, ಸೆಲೆಕ್ಟ್ ಅಂತೇಳಿ ಕ್ವಶನ್ 2 ಕೆಳಗಡೆ ಆನ್ಸರ್ ಇರುತ್ತೆ. ಆನ್ಸರ್ ಮಾಡಿದ ಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆ ಸ್ನೇಹಿತರೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್. ಸೊ ನೆಕ್ಸ್ಟ್ ಪೇಜ್ ನಿಮಗೆ ಓಪನ್ ಆಗೋದು ಈ ಥರ. ರಿಜಿಸ್ಟರ್ ನಂಬರು ಇಲ್ಲಿ ಬರುತ್ತೆ ನೋಡಿ, ರಿಜಿಸ್ಟರ್ ನಂಬರು. ಅದಾದಮೇಲೆ ಪಾಸ್ವರ್ಡು, ಇಲ್ಲಿ ಕ್ಯಾಪ್ಚಾ ಬರುತ್ತೆ, ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ನಿಮಗೆ ಲಾಗಿನ್ ಅಂತ ಇದೆ ನೋಡಿ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ನೆಕ್ಸ್ಟು ಅಡಿಷ್ನಲ್ ಡೀಟೇಲ್ಸ್ ಅಂತ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಅಡಿಷ್ನಲ್ ಡೀಟೇಲ್ಸ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ನಿಮ್ಮದು ಕ್ಯಾಟಗರಿ ಸೆಲೆಕ್ಟ್ ಮಾಡಿ, ವೆರಿಫೈ ಕ್ಯಾಟಗರಿ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ
ಒಂದೇ ನಿಮಿಷ ಇರಿ ಸ್ನೇಹಿತರೆ. ಓಕೆ, ವೆರಿಫೈ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸು ಆ್ಯಂಡ್ ಅದರ್ ನ್ಯಾಷನಲ್ಸ್ ಡೀಟೇಲ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ವಿಜಿಬಲ್ ಐಡೆಂಟಿಫಿಕೇಷನ್ ಮಾರ್ಕ್ ಕೇಳುತ್ತೆ, ಅದನ್ನು ಫಿಲ್ ಮಾಡಿ. ಸೊ ಇಲ್ಲಿ ನಿಮ್ಮದು ಬೇಸಿಕ್ ಡೀಟೇಲ್ಸ್ನ ಕೇಳ್ತಾ ಹೋಗುತ್ತೆ, ಫಿಲ್ ಮಾಡ್ತಾ ಹೋಗಿ ಸ್ನೇಹಿತರೆ. ಓಕೆ, ನಿಮ್ಮದು ಬೇಸಿಕ್ ಡೀಟೇಲ್ಸ್ ಏನೇನಿದೆ ಎಲ್ಲ ಡಿಸೇಬಿಲಿಟಿ ಸರ್ಟಿಫಿಕೇಟ್ಸ್ ಏನಾದರೂ ಇದ್ದರೆ ಡಿಸೇಬಿಲಿಟಿ ಸರ್ಟಿಫಿಕೇಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿ. ಇಲ್ಲಿದೆ ನೋಡಿ, ಪರ್ಮನೆಂಟ್ ಅಡ್ರೆಸ್ಸು ಕೇಳುತ್ತೆ. ಆಮೇಲೆ ಸ್ಟೇಟು, ಪರ್ಮನೆಂಟ್ ನೀವು ಎಲ್ಲಿದ್ದೀರಾ, ಯಾವ ಡಿಸ್ಟಿಕ್ಕು, ಯಾವ ತಾಲೂಕು, ಯಾವುದು ನಿಮ್ಮದು ಸ್ಟೇಟು, ಅದೆಲ್ಲ ಕೇಳುತ್ತೆ. ಅದಾದಮೇಲೆ ಪ್ರೆಸೆಂಟ್ ಅಡ್ರೆಸ್ ಹ್ಯಾಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದ್ದರೆ ಎಸ್ ಅಂತಿದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತಿದ್ರೆ ನೋ ಅಂತ ಕೊಡಿ. ನೋ ಅಂತ ಕೊಟ್ಬಿಟ್ಟು ಇವಾಗ ನೀವು ಯಾವುದರಲ್ಲಿ ಪ್ರೆಸೆಂಟಾಗಿ ಎಲ್ಲಿ ವಾಸಿಸ್ತಿದ್ದೀರಾ ಅಲ್ಲಿದ್ದ ಅಡ್ರೆಸ್ನ ಇಲ್ಲಿ ಹಾಕಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಹಾಕಬೇಕಾಗತ್ತೆ ಸ್ಟೇಟು, ಅದಾದಮೇಲೆ ಡಿಸ್ಟಿಕ್ಕು, ಅದಾದಮೇಲೆ ಪಿನ್ ಕೋಡು. ಸೇಮ್ ನೀವು ಇವಾಗ ಎಲ್ಲಿದ್ದೀರಾ ಅಲ್ಲಿದೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಇದೆಲ್ಲ ಡೀಟೇಲ್ಸ್ ಫಿಲ್ ಆದಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆ ನೋಡಿ ಸ್ನೇಹಿತರೆ. ಓಕೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆ, ಇಲ್ಲಿ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನಿಮಗೆ ನೆಕ್ಸ್ಟ್ ಓಪನ್ ಆಗೋದೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಡಿಕ್ಲರೇಷನ್ ಫಾರ್ಮ್. ಸೊ ಲಾಸ್ಟ್ ಸ್ಟೆಪ್ ಉಳಿದಿದೆ. ಫಸ್ಟು ಇದನ್ನು ಮಾಡಿದ್ವಿ, ಪರ್ಸ್ನಲ್ ಡೀಟೇಲ್ಸು, ಅದಾದಮೇಲೆ ಪಾಸ್ವರ್ಡ್ ಕ್ರಿಯೇಷನು, ಅದಾದಮೇಲೆ ಅಡಿಷ್ನಲ್ ಡೀಟೇಲ್ಸು, ಇದೆಲ್ಲ ಮುಗಿಸ್ಬಿಟ್ಟು ಕೊನೆಗೆ ನಾವು ಇವಾಗ ಡಿಕ್ಲರೇಷನ್ ಫಾರ್ಮ್ಗೆ ಬಂದಿದ್ದೀವಿ. ಓಕೆ, ಡಿಕ್ಲರೇಷನ್ ಫಾರ್ಮ್ಗೆ ಬಂದಿದ್ದೀವಿ. ಇಲ್ಲಿ ನಾವು ಡಿಕ್ಲರೇಷನ್ ಫಾರ್ಮ್ನ ಇಲ್ಲಿ ಐ ಅಗ್ರಿ ಅಂತ ಇದೆ ನೋಡಿ ಸ್ನೇಹಿತರೆ, ಇದರ ಮೇಲೆ ಇಲ್ಲಿ ರೈಟ್ ಮಾರ್ಕ್ ಮಾಡಬೇಕಾಗತ್ತೆ. ಇಲ್ಲಿದೆ ನೋಡಿ, ಇದರ ಮೇಲೆ ರೈಟ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಡಿಕ್ಲೇರ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ನಿಮಗೆ ನಿಮ್ಮದೇ ಆದಂಥ ಒಂದು ಐ ಡಿ ಬಂದಿರುತ್ತೆ. ಐ ಡಿ ಬಂದಮೇಲೆ ನಿಮಗೆ ನಿಮ್ಮದೇ ಆದಂಥ ಒಂದು ಪಾಸ್ವರ್ಡ್ ಬಂದಿರುತ್ತೆ. ಅಲ್ಲಿ ಲಾಗಿನಲ್ಲಿ ಹೋಗ್ಬಿಟ್ಟು ಪಾಸ್ವರ್ಡು ಮತ್ತು ಐ ಡಿ ಹಾಕಿಬಿಟ್ಟು ಕ್ಯಾಪ್ಚಾ ಹಾಕಿಬಿಟ್ಟು ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಸೊ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ, ಈ ಥರ. ಓಕೆ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ನೀವು ಅಲ್ಲೆಲ್ಲ ಏನೇನು ಫಿಲ್ ಮಾಡಿರ್ತೀರೋ ಇದೆಲ್ಲ ತೊಗೊಂಡಿರುತ್ತೆ, ಆಲ್ರೆಡಿ ತೊಗೊಂಡಿರುತ್ತೆ. ಓಕೆ, ಇದೆಲ್ಲ ತೊಗೊಂಡಿರುತ್ತೆ, ಆಲ್ಮೋಸ್ಟ್ ಎಲ್ಲ ತೊಗೊಂಡಿರುತ್ತೆ. ಓಕೆನಾ, ಇದಾದಮೇಲೆ ನೀವು ಒಂದು ಸಲ ಎಲ್ಲ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ, ನಿಮ್ಮ ನೇಮ್ ಏನಾದ್ರು ಕರೆಕ್ಟ್ ಇದೆಯಾ, ಇಲ್ಲ ಏನಾದರೂ ಕರೆಕ್ಷನ್ ಮಾಡ್ಕೋಬೇಕಾ ಎಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲೆಲ್ಲ ನೀವು ನೋಡ್ಕೊಳ್ಳಿ. ಏಜು, ಜೆಂಡರು, ಕ್ಯಾಟಗರಿ ಇದೆಲ್ಲ ನೋಡಿ ಸ್ನೇಹಿತರೆ. ನೋಡಿಬಿಟ್ಟು ನಿಮ್ದು ಏನೇನಿದೆ ಕ್ಯಾಟಗರಿ, ಅದಾದಮೇಲೆ ನೀವು ಟೈಪ್ಸ್ ಆಫ್ ಡಿಸಬಿಲಿಟಿ ಇದ್ದರೆ ನ್ಯಾಷನಾಲಿಟಿ ಎಲ್ಲ ಕರೆಕ್ಟಾಗಿ ನೀವು ಫಿಲ್ ಮಾಡಿದ್ದೀರಾ ಇಲ್ಲ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ನೋಡ್ಕೊಂಡ್ಬಿಟ್ಟು ಸೊ ಇಲ್ಲಿ ನೋಡಿ, ಪರ್ಮನೆಂಟ್ ಅಡ್ರೆಸ್ ನೀವು ಅಲ್ಲಿ ಏನೇನು ಫಿಲ್ ಮಾಡಿದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನಲ್ಲಿ ಎಲ್ಲ ಇಲ್ಲಿ ಆಟೋಮೆಟಿಕ್ ಬಂದಿರುತ್ತೆ. ಸ್ಟೇಟು, ಡಿಸ್ಟಿಕ್ಕು, ಪಿನ್ ಕೋಡು, ಅದಾದಮೇಲೆ ಕರೆಸ್ಪಾಂಡಿಂಗ್ ಅಡ್ರೆಸ್ಸು, ಸ್ಟೇಟು, ಮತ್ತು ಅದರದ್ದು ನೀವು ಯಾವ ಡಿಸ್ಟಿಕಲ್ಲಿದ್ದೀರಾ, ಬೇರೆ ಯಾವ ಡಿಸ್ಟಿಕಲ್ಲಿ ವಾಸಿಸ್ತಿದ್ದೀರಾ, ಅದರದ್ದು ನಿಮ್ಮದು ಇಮೇಲ್ ಐ ಡಿ, ಮೊಬೈಲ್ ನಂಬರು ಎಲ್ಲ ಬಂದಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂತ ಇದೆ ನೋಡಿ ಸ್ನೇಹಿತರೆ. ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪರ್ಸ್ನಲ್ ಡೀಟೇಲ್ಸ್, ಎಜುಕೇಷನ್, ಇಲ್ಲಿ ಇವಾಗ ನಾವು ಪರ್ಸ್ನಲ್ ಡೀಟೇಲ್ಸ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟು ಎಜುಕೇಷನ್ ಡೀಟೇಲ್ಸ್ನ ಕೇಳ್ತಿದೆ ಸ್ನೇಹಿತರೆ. ಓಕೆ, ಎಜುಕೇಷನ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಯಾವ್ಯಾವ್ದು ಇದೆ ನೋಡಿ, ಇದು ಫುಲ್ಲು ಫಿಲ್ ಮಾಡಬೇಕಾಗುತ್ತೆ ನೀವು. ಓಕೆ, ಹೈಯೆಸ್ಟ್ ಕ್ವಾಲಿಫಿಕೇಷನ್ ನೀವು ಏನನ್ನು ಕಂಪ್ಲೀಟ್ ಮಾಡಿದ್ದೀರಾ ಅದನ್ನು ಫಿಲ್ ಮಾಡಿ ಸ್ನೇಹಿತರೆ. ಅದಾದಮೇಲೆ ನಿಮ್ಮದು ಇದು SSLC ಬೇಸ್ಡ್ ಎಕ್ಸಾಮಿನೇಷನ್. ಓಕೆ, ಇಲ್ಲಿ SSLCದು ನಿಮ್ಮದು 10th ಸ್ಟ್ಯಾಂಡರ್ಡ್ ಅಂತ ಹಾಕಿದ್ಮೇಲೆ ಸೊ ಇಲ್ಲಿ ಫಾಸ್ಟೆಡ್ ಅಂತ ಇದೆ ನೋಡಿ ಸ್ನೇಹಿತರೆ. ಫಾಸ್ಟೆಡ್ ಅಂತ ಹಾಕಿ ಯಾವ ಇಯರಲ್ಲಿ ಫಾಸ್ಟೆಡ್ ಹಾಕಿದ್ದೀರಾ, ಮತ್ತು ಯಾವ ಸ್ಟೇಟು, ನಿಮ್ಮದು ನೇಮ್ ಆಫ್ ದಿ ಬೋರ್ಡ್ ಎಕ್ಸಾಮಿನೇಷನ್ ಯಾವುದು ಅಂತ ಹಾಕಿ, ಅದಾದಮೇಲೆ ರೋಲ್ ನಂಬರ್ ಹಾಕಿ, ಅದಾದಮೇಲೆ ಪರ್ಸೆಂಟೇಜನ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ. ಪರ್ಸೆಂಟೇಜಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಪರ್ಸೆಂಟೇಜ್ ಇದೆ, ಇಲ್ಲಿ CGPA ಇದೆ. ನಿಮಗೆ CGPA ಇದ್ದಿದ್ರೆ CGPA ಹಾಕಿ, ಪರ್ಸೆಂಟೇಜ್ ಇದ್ದರೆ ಪರ್ಸೆಂಟೇಜ್ ಹಾಕಿ. ಓಕೆ, ಅದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆ ಸ್ನೇಹಿತರೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ನೋಡಿ. ಕ್ಯಾಂಡಿಡೇಟ್ ಇನ್ಫಾರ್ಮೇಷನ್, ಪರ್ಸನಲ್ ಡೀಟೇಲ್ಸ್ ಕಂಪ್ಲೀಟ್ ಆಗಿದೆ, ಎಜುಕೇಷನ್ ಡೀಟೇಲ್ಸ್ ಕಂಪ್ಲೀಟ್ ಆಗಿದೆ, ಅಡಿಷ್ನಲ್ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿದೆ. ಇವಾಗ ಅಡಿಷ್ನಲ್ ಇನ್ಫಾರ್ಮೇಷನ್ 1 ಇದನ್ನು ನಾವು ಫಿಲ್ ಮಾಡಬೇಕಾಗಿದೆ ಸ್ನೇಹಿತರೆ. ಓಕೆ, ಇದನ್ನು ಫಿಲ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಇಲ್ಲಿ ಏನೇನಿದೆ, ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ, ಇಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲದಿದ್ದರೆ ನೋ ಅಂತ ಕೊಡಿ. ಓಕೆ, ನೀವು ಏನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಅಲ್ಲಿ ಏನೇನು ಡೀಟೇಲ್ಸ್ ಕೇಳುತ್ತೆ, ಅದರದ್ದು ಯಾವಾಗ ಜಾಯ್ನ್ ಆಗಿದ್ದಾರೆ ಅವರು, ಏನೇನು ಅಂತ ಎಲ್ಲ ಡೀಟೇಲ್ಸ್ ಕೇಳುತ್ತೆ, ಅದರ ಸರ್ಟಿಫಿಕೇಟ್ ಕೇಳುತ್ತೆ, ಅದನ್ನೆಲ್ಲ ಅಪ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡಿ,
ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಲೆಂತ್ ಆಫ್ ದಿ ಆರ್ಮಡ್ ಪ್ರೋಸೆಸ್, ಎಷ್ಟು ದಿನ ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ ಅದೆಲ್ಲ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಹ್ಯಾವ್ ಯು ಆಲ್ರೆಡಿ ಸಿವಿಲ್ ಪೋಸ್ಟ್ ಬೈ ಅವೈಲಿಂಗ್ ಬೆನಿಫಿಟ್ಸ್ ಆಫ್ ರಿಸರ್ವೇಷನ್ ಫಾರ್ ಎಕ್ಸ್ ಸರ್ವಿಸ್ ಮೆನ್ ಅಂತ ಇದೆ. ಏನಾದರೂ ಎಸ್ ಅಂತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಕೊಡಿ. ಇದು ಏನಾದರೂ ನೀವು ಆಗಿದ್ರೆ ಇಲ್ಲಿ ಡೇಟ್ ಆಫ್ ಜಾಯ್ನಿಂಗ್ ಸಿವಿಲ್ ಪೋಸ್ಟ್ ಅಂತ ಇದೆ. ಆಮೇಲೆ ನೀವು ಏಜ್ ರಿಲ್ಯಾಕ್ಸೇಷನ್ ಬೇಕಾ ನಿಮಗೆ ಇದ್ದರೆ ಎಸ್ ಅಂತ ಕೊಡಿ, ನೋ ಅಂದರೆ ನೋ ಅಂತ ಕೊಡಿ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಇದೇನಾದರೂ ನೀವು ಎಸ್ ಅಂತಿದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಸೊ ಎಸ್ ಅಂತ ಕೊಟ್ಟ ಮೇಲೆ ನೀವು ಇಲ್ಲಿ ಯಾವ ಕ್ಯಾಟಗರಿಯಲ್ಲಿ ನೀವು ಯಾವ ಕ್ಯಾಟಗರಿ ಮೇಲೆ ನೀವು ಏಜ್ ರಿಲ್ಯಾಕ್ಸೇಷನ್ ಕೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ಡೂ ಯು ವಾಂಟ್ ಟು ಮೇಕ್ ಯುವರ್ ಪರ್ಸ್ನಲ್ ಇನ್ಫಾರ್ಮೇಷನ್ ಅವೈಲೇಬಲ್ ಫಾರ್ ಎಸ್ ಜಾಬ್ ಆಪರ್ಚುನಿಟೀಸ್ ಇನ್ ಐಟಮ್ಸ್ DOP ಆ್ಯಂಡ್ TS ಅಂತ ಇದೆ ನೋಡಿ ಸ್ನೇಹಿತರೆ. ಇದನ್ನು ನೀವು ಎಸ್ ಅಂತ ಕೊಡಬೇಡಿ, ಡೈರೆಕ್ಟ್ ನೋ ಅಂತ ಕೊಟ್ಬಿಡಿ. ಓಕೆ, ಇದಾದಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆ ನೋಡಿ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಪೇಜು ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಿ, ಪರ್ಸ್ನಲ್ ಡೀಟೇಲ್ಸ್ ಕಂಪ್ಲೀಟ್ ಆಯಿತು, ಎಜುಕೇಷನಲ್ ಡೀಟೇಲ್ ಕಂಪ್ಲೀಟ್ ಆಯಿತು, ಎಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಎಡಿಷ್ನಲ್ ಇನ್ಫಾರ್ಮೇಷನ್ 1 ಕಂಪ್ಲೀಟ್ ಆಯಿತು, ಎಡಿಷ್ನಲ್ ಇನ್ಫಾರ್ಮೇಷನ್ 2 ಅಲ್ಲಿ ಇದ್ದೀವಿ ಇವಾಗ ನಾವು. ಓಕೆ, ಎಡಿಷ್ನಲ್ ಇನ್ಫಾರ್ಮೇಷನ್ 2 ಅಲ್ಲಿ ಇದ್ದೀವಿ. ಸೊ ಬನ್ನಿ, ಇದರಲ್ಲಿ ಏನೇನಿದೆ ನೋಡೋಣ. ಸೊ ನೋಡಿ, ಇಲ್ಲಿ ಪ್ರಿಫರೆನ್ಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಅಂತ ಇದೆ ಸ್ನೇಹಿತರೆ. ಸೊ ನೀವು ಎಲ್ಲೆಲ್ಲಿ ಹಾಕಬೇಕು ಅಂದ್ಕೊಂಡಿದ್ದೀರಾ ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2, ನೀವು ಯಾವ ಡಿಸ್ಟಿಕ್ಕಿಗೆ ಕೊಡ್ತೀರಾ, ಇಲ್ಲ ಇಲ್ಲಿ ಸೆಂಟರ್ ಇರುತ್ತೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಈ ಥರ ಎಲ್ಲ ಇರುತ್ತೆ. ಸೊ ಇಲ್ಲೆಲ್ಲ ನೀವು ಸೆಂಟ್ರನ್ನ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ನಿಮಗೆ ಎಲ್ಲಿ ನೀವು ಬರೀಬೇಕು ಅಂತ. ಅದಾದಮೇಲೆ ಮೀಡಿಯಮ್ ಫಾರ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ನೀವು ಏನಾದರೂ ಯಾವ ಮೀಡಿಯಮಲ್ಲಿ ಬರೀತೀರಾ ಅಂತ. ಸೊ ಇವಾಗ ಕನ್ನಡದಲ್ಲೂ ಬರೀಬೋದು ಸ್ನೇಹಿತರೆ, ಕನ್ನಡದಲ್ಲಿ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೀವು ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷಲ್ಲಿ ಕೊಡಿ, ಇಲ್ಲ ನೀವು ಹಿಂದಿಯಲ್ಲಿ ಬರೀತೀರಾ ಅಂದರೆ ಹಿಂದಿಯಲ್ಲಿ ಕೊಡಿ, ನಾಟ್ ಅ ಪ್ರಾಬ್ಲಮ್. ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಕನ್ವೀನಿಯೆಂಟ್ ಆಗುತ್ತೆ ಆ ಲ್ಯಾಂಗ್ವೇಜಲ್ಲಿ ನೀವು ಬರೀಬೋದು. ಸೊ ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜ್ನ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಅದಾದಮೇಲೆ ಇಲ್ಲಿ ಏನಿದೆ ವೆರಿಫೈ ಮೀಡಿಯಮ್ ಕಂಪ್ಯೂಟರ್ ಲ್ಯಾಂಗ್ವೇಜ್, ಇಲ್ಲಿ ಮೇಲ್ಗಡೆ ಏನು ಹಾಕಿರ್ತೀರಾ ಅದನ್ನು ಕೆಳಗಡೆ ನೋಡಿಬಿಟ್ಟು ಫಿಲ್ ಮಾಡಿ ಸ್ನೇಹಿತರೆ. ಯಾವುದು ನೀವು ವೆರಿಫೈ ಮಾಡಬೇಕಾಗುತ್ತೆ ಅಷ್ಟೇ. ಇದಾದಮೇಲೆ ಇಲ್ಲಿದೆ ನೋಡಿ, ಆರ್ ಯು ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ NCC ಸರ್ಟಿಫಿಕೇಟ್ ಹೋಲ್ಡರ್ ಏನಾದರೂ ಆಗಿದ್ದೀರಾ ನೀವು ಅಂತ ಕೇಳ್ತಿದೆ. ನೀವು ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ನೋ ಅಂತ ಕೊಟ್ಟರೆ ನಾಟ್ ಪ್ರಾಬ್ಲಮ್, ನೀವು ಯಾವ ಸರ್ಟಿಫಿಕೇಟ್ನ ಅಪ್ಲೈ ಮಾಡಬೇಕಾಗಿಲ್ಲ, ಅವಶ್ಯಕತೆಯೂ ಇಲ್ಲ. ನೀವು ಎಸ್ ಅಂತ ಕೊಟ್ಟರೆ ಇಲ್ಲಿ ಕೆಳಗಡೆ ಅದೆಲ್ಲ ಕೇಳುತ್ತೆ, ಟೈಪ್ ಆಫ್ ಸರ್ಟಿಫಿಕೇಷನ್ ಯಾವುದು, NCC A-ನಾ B-ನಾ C-ನಾ ಅಂತ ಕೇಳುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ A B ಅಂತ. ಅದಾದಮೇಲೆ ಕೆಳಗಡೆ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡಿದ ಮೇಲೆ ನೋಡಿ ಸ್ನೇಹಿತರೆ, ಇಲ್ಲಿ ವೆರಿಫಿಕೇಷನ್ ಕೊಡಬೇಕಾಗುತ್ತೆ ಯಾವ ಸರ್ಟಿಫಿಕೇಟ್ ನಿಮ್ಮದು ಅಂತ. ಅದಾದಮೇಲೆ ಹ್ಯಾವ್ ಯು ಪಾರ್ಟಿಸಿಪೇಟ್ ಇನ್ ಎನಿ ಗೇಮ್ಸ್, ಸ್ಪೋರ್ಟ್ಸ್, ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್, ನಿಮ್ಗೆ ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಅಲ್ಲಿ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಓಕೆ, ಆ ಸರ್ಟಿಫಿಕೇಟ್ ಕೊಟ್ಟರೆ ಎಸ್ ಅಂತಂದರೆ ನಿಮಗೆ ರಿಸರ್ವೇಷನ್ ಸಿಗುತ್ತೆ ಸ್ನೇಹಿತರೆ, ಇಂತಿಷ್ಟು % ಅಂತ. ಎಸ್ ಅಂತಂದರೆ ಎಸ್ ಅಂತ ಕೊಡಿ, ಮಿಸ್ ಮಾಡಬೇಡಿ. ನೀವು ಏನಾದರೂ ಎಸ್ ಅಂತ ಕೊಡದೇ ಇದ್ದರೆ ಸೊ ನೀವು ಅಪರ್ಚುನಿಟೀಸ್ನ ಮಿಸ್ ಮಾಡ್ಕೋತಿದ್ದೀರಾ ಅಂತ ಅರ್ಥ ಸ್ನೇಹಿತರೆ. ನೇಮ್ ಆಫ್ ಸ್ಪೋರ್ಟ್ಸ್ ಗೇಮ್ಸ್, ಯಾವ ಗೇಮಲ್ಲಿ ನೀವು ಸರ್ಟಿಫಿಕೇಟ್ನ ಪಡ್ಕೊಂಡಿದ್ದೀರಾ, ಯಾವ ಸ್ಟೇಟ್ ಲೆವೆಲ್ ಇದೆಯಾ, ಡಿಸ್ಟ್ರಿಕ್ಟ್ ಲೆವೆಲ್ ಇದೆಯಾ, ಇಲ್ಲ ನ್ಯಾಷನಲ್ ಲೆವೆಲ್ ಇದೆಯಾ, ಇಂಟರ್ನ್ಯಾಷನಲ್ ಲೆವೆಲ್ ಇದೆಯಾ ಅಂತ ನೀವು ಎಲ್ಲದನ್ನು ಫಿಲ್ ಮಾಡಬೇಕಾಗುತ್ತೆ. ಓಕೆ, ಲೆವೆಲ್ ಆಫ್ ಪಾರ್ಟಿಸಿಪೇಷನ್, ಯಾವುದರಲ್ಲಿ ನೀವು ಯಾವ ಲೆವೆಲಲ್ಲಿ ಹೋಗಿದ್ದೀರಾ, ಸ್ಟೇಟಾ ಡಿಸ್ಟ್ರಿಕ್ಟಾ ಅಂತದು. ಅದಾದಮೇಲೆ ಇಯರ್ ಆಫ್ ಕಾಂಪಿಟೇಷನ್, ಯಾವ ಇಯರಲ್ಲಿ ನೀವು ಕಾಂಪಿಟೇಟ್ ಮಾಡಿದ್ದೀರಾ ಅಂತ. ಮೆಡಲ್ ಪೊಸಿಷನ್ ಅಚೀವ್ಡ್, ಏನು ಅಚೀವ್ ಮಾಡಿದ್ದೀರಾ ನೀವು. ಸೊ ಇದರಲ್ಲಿ ಸ್ಪೋರ್ಟ್ಸಲ್ಲಿ ಮೆಡಲ್ ಅಚೀವ್ ಮಾಡಿದ್ದೀರಾ, ಪೊಸಿಷನ್ ಇಲ್ಲ, ಏನಿದೆ ಅದನ್ನು ಹಾಕಿ ಸ್ನೇಹಿತರೆ. ಅದಾದಮೇಲೆ ಸ್ಟೇಟ್ ಆಫ್ ಡೊಮಿಸೈಲ್, ನೀವು ಯಾವ ಸ್ಟೇಟಿಂದ ಆಡಿದ್ದೀರಾ ಅಂತ ಕೇಳ್ತಿದೆ ಅದು, ಅದನ್ನು ಫಿಲ್ ಮಾಡಿ ಸ್ನೇಹಿತರೆ. ಫಿಲ್ ಮಾಡಿದ ಮೇಲೆ ಕೆಳಗಡೆ ವೆರಿಫೈ ಸ್ಟೇಟ್ ಡೊಮಿಸೈಲ್ ಅಂತ ಇದೆ ನೋಡಿ, ಇದನ್ನು ಫಿಲ್ ಮಾಡಿ. ಅದಾದಮೇಲೆ ಡಿಸ್ಟ್ರಿಕ್ಟ್ ಆಫ್ ಡೊಮಿಸೈಲ್ ಅಂತ ಇದೆ, ಅದನ್ನು ಫಿಲ್ ಮಾಡಿ. ಇಲ್ಲಿ ವೆರಿಫೈ ಅಂತ ಇದೆ ನೋಡಿ ಸ್ನೇಹಿತರೆ, ವೆರಿಫೈ ಡೊಮಿಸೈಲ್ ಅಂತ ಕೊಡಿ. ಡೊಮಿಸೈಲ್ ಆದಮೇಲೆ ನಿಮ್ಮದು ಏನಿದೆ, ಇದಾದಮೇಲೆ ನೆಕ್ಸ್ಟು ಇಲ್ಲಿ ನಿಮ್ಮದು ಹ್ಯಾವ್ ಯು ಮೈಗ್ರೇಟೆಡ್ ಸ್ಟೇಟ್ ಆರ್ ಒರಿಜಿನ್ ಸ್ಟೇಟ್ ಅಂತ ಇದೆ. ಡೊಮಿಸೈಲ್ ಯಾವುದು, ಎಸ್ ಅಂತಿದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತಿದ್ರೆ ನೋ ಅಂತ ಕೊಡಿ. ಇಲ್ಲಿ ನೋಟ್ ಇದೆ ನೋಡಿ ಸರಿ, ವೆದರ್ ಯು ವುಡ್ ಲೈಕ್ ಅವೈಲ್ ಯುವರ್ ಸೆಲ್ಫ್ ಬೆನಿಫಿಟ್ಸ್ ಆಫ್ ರಿಸರ್ವೇಷನ್, ನೀವೇನಾದರೂ ರಿಸರ್ವೇಷನ್ಗೆ ನಿಮ್ಮ ಸ್ಟೇಟ್ಗೆ ರಿಸರ್ವೇಷನ್ ಇದ್ದರೆ ಅದು ಏನಾದರೂ ನಿಮ್ಮದು ಹೈದರಾಬಾದ್ ಕರ್ನಾಟಕ ಅಲ್ಲ, ಒಂದು ನಿಮಿಷ ಹೇಳ್ತೀನಿ. ಇದು ಸ್ಟೇಟ್ಗೆ ಏನಾದರೂ ಬೆನಿಫಿಟ್ ರಿಸರ್ವೇಷನ್ ಇದ್ದರೆ ಮಾತ್ರ ಇದು ಇರೋದು. ಇದು ಏನಾದರೂ ನಿಮ್ಮ ಸ್ಟೇಟಲ್ಲಿ ಏನಾದರೂ
ಪ್ರಾಬ್ಲಮ್ ಆಗಿದ್ದರೆ ಏನಾದರೂ ಯಾವ ಥರಪ್ಪ ಅಂದರೆ ಆಗಿದ್ದರೆ ಅದನ್ನು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ನಿಮಗೆ ಸ್ನೇಹಿತರೆ. ಆ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವರು. ಇದ್ರೆ ಮಾಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ನಾಟ್ ಪ್ರಾಬ್ಲಮ್. ಅದಾದಮೇಲೆ ಇಲ್ಲಿ ಸ್ಟೇಟ್ ಅಂತ ಇದೆ, ಸ್ಟೇಟ್ ಹಾಕಿ ಅದಾದಮೇಲೆ ಡಿಸ್ಟಿಕ್ ಒರಿಜಿನ್, ಯಾವ ಒರಿಜಿನಲ್ಲಿ ಏನೇನಾಗಿದೆ ಅಂತ ಕೊಡಿ. ಇಲ್ಲಿದೆ ನೋಡಿ, ಕ್ಯಾಂಡಿಡೇಟ್ ಬಿಲಾಂಗ್ಸ್ ಮಿಲಿಟ್ರಿ ಆರ್ ನಕ್ಸಲ್ ಡಿಸ್ಟಿಕ್. ಏನಾದರೂ ನೀವು ಇಲ್ಲಿ ಎಸ್ ಅಂತಿದ್ರೆ ಎಸ್ ಅಂತ ಕೊಡಿ, ಇಲ್ಲಿದೆ ನೋ ಅಂತ ಕೊಡಿ. ಮೇ ಬಿ ಇಲ್ಲಿ ಇದು ನೆಸಸರಿ ಇರಲ್ಲ. ಏನಕ್ಕೆ ಅಂದರೆ ಇದು ಆ್ಯಕ್ಚುಲಿ ಸಬ್ಮಿಟ್ ಮಾಡೋ ನೆಸಸರಿ ಇಲ್ಲ. ಏನಕ್ಕೆ ಅಂದರೆ ಇಲ್ಲಿ ನೋಡಿ ಎಸ್ ಆರ್ ನೋ ಅಂತ ಇಲ್ಲ, ಅದು ಕೇಳ್ತಿಲ್ಲ. ಓಕೆ, ಅದನ್ನು ಸ್ಕಿಪ್ ಮಾಡಿ. ಓಕೆ, ಇದಾದಮೇಲೆ ನೀವು ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ಪ್ರಿಫರೆನ್ಸ್ ಪೋಸ್ಟ್ CAPF ಆರ್ಗನೈಜೇಷನ್ ಅಂತ ಇದೆ, ಇದನ್ನು ಕೊಡಬೇಕಾಗತ್ತೆ. ಇದನ್ನು ನಾವು ಇದರ ಹಿಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ನೋಟಿಫಿಕೇಷನಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ, CISF ಎಷ್ಟಿದೆ, CRPF ಎಷ್ಟಿದೆ, BSF ಎಷ್ಟಿದೆ, SSB ಎಷ್ಟಿದೆ, ಸೊ ಪ್ರತಿಯೊಂದು ಪೋಸ್ಟ್ಗಳು ಎಷ್ಟೆಷ್ಟಿದ್ದಾವೆ, ಏನೇನಿದ್ದಾವೆ ಅಂತ ಅದನ್ನು ಹೋಗಿ ಒಂದ್ಸಲ ಸ್ಟಡಿ ಮಾಡಿ. ನೋಟಿಫಿಕೇಷನ್ನ ಲಿಂಕ್ನ ನಾನು ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ಮತ್ತು ಆ ವಿಡಿಯೋದು ಲಿಂಕ್ನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಹೋಗಿ ಒಂದ್ಸಲ ಚೆಕ್ ಮಾಡಿ, ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಕೊಡುತ್ತೆ ಸ್ನೇಹಿತರೆ. ಅದು ಎಲ್ಲ ವಿಡಿಯೋನು ನಿಮ್ಗೆ ಒಂದ್ಸಲ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಇಲ್ಲಿ ನೀವು ಪ್ರಿಫರೆನ್ಸ್ನ ಕೊಟ್ಟ ಮೇಲೆ ಇಲ್ಲಿ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆ ಸ್ನೇಹಿತರೆ. ನಿಮಗೆ ಪೋಸ್ಟ್ ಡೀಟೇಲ್ಸ್ ಇದು ಯಾವ್ಯಾವ ಥರ ಪೋಸ್ಟ್ನು ನಿಮಗೆ ಯಾವ್ದು ಫಸ್ಟ್ ಯಾವ್ದು ಬೇಕು ಅದೆಲ್ಲ ಸೀರಿಯಲ್ ವೈಸ್ನ ಫಿಲ್ ಮಾಡಿ ಸ್ನೇಹಿತರೆ. ಏನಕ್ಕೆ ಅಂದರೆ ನೀವು ಯಾವ್ದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ ಅದೇ ಪೋಸ್ಟ್ ನಿಮಗೆ ಸಿಗುತ್ತೆ. ದಟ್ಸ್ ವೈ ಅದಕ್ಕೆ ನೀವೆಲ್ಲನೂ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಯಾವ್ದು ಫಸ್ಟ್ ಬೇಕು, CRPF, CISF ಇದೆಲ್ಲ ಫಿಲ್ ಮಾಡ್ತಾ ಹೋಗಿ. ಓಕೆ, ನೀವು ಯಾವುದನ್ನ ಫಿಲ್ ಮಾಡ್ತಾ ಹೋಗ್ತೀರಾ ಅದ್ರ ಮೇಲೆ ನಿಮಗೆ ನಿಮ್ಗೆ ರಿಸಲ್ಟ್ ಬಂದಿರುತ್ತೆ ನೋಡಿ. ನೀವು ಯಾವುದನ್ನ ಫಸ್ಟ್ ಆಪ್ಷನ್ನ ಚೂಸ್ ಮಾಡಿರ್ತೀರ ಅದ್ರ ಮೇಲೆ ಅವರು ನಿಮಗೆ ಪೋಸ್ಟ್ ಕೊಡ್ತಾರೆ ಎಕ್ಸಾಮ್ ಕ್ಲಿಯರ್ ಆದಮೇಲೆ. ಓಕೆ, ಇದಾದಮೇಲೆ ಕೆಳಗಡೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆ ನೋಡಿ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗೋದೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಸ್ನೇಹಿತರೆ. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇಲ್ಲಿ ನೋಡಿ, ಇಲ್ಲಿ ಕ್ಯಾಪ್ಚರ್ ಲೈವ್ ಫೋಟೋ ಅಂತ ಇದೆ. ಇದೆಲ್ಲ ಫೋನಲ್ಲಿ ಅಪ್ಲೋಡ್ ಆಗಲ್ಲ ಸ್ನೇಹಿತರೆ. ಇದಕ್ಕೆ ಆದಂಥ ಒಂದು ಪರ್ಸನಲ್ ಆ್ಯಪ್ ಇದೆ, MySSC ಅಂತ. ಸೊ ಅದನ್ನು ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಅಪ್ಲೋಡ್ ಮಾಡಬೇಕು ಅಂತ. ಇಲ್ಲಿ ನೋಡಿ, ಡೈರೆಕ್ಟು ನೀವು ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಹೇಳ್ತೀನಿ ನೋಡಿ ಸ್ನೇಹಿತರೆ, ಪ್ಲೇಸ್ಟೋರಲ್ಲಿ ಹೋಗಿ. ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಇಲ್ಲಿ MySSC ಅಂತ ಸರ್ಚ್ ಮಾಡಿ. ಇಲ್ಲಿದೆ ನೋಡಿ MySSC ಅಂತ, MySSC ಅಂತ ಸರ್ಚ್ ಮಾಡಿದರೆ ಆಲ್ರೆಡಿ ಇಲ್ಲಿ ನಾನು ಡೌನ್ಲೋಡ್ ಮಾಡಿದ್ದೇನೆ. ಇಲ್ಲಿ ಓಪನ್ ಅಂತ ಮಾಡ್ತೀನಿ ನೋಡಿ ಸ್ನೇಹಿತರೆ. ಓಪನ್ ಮಾಡಿದ ಮೇಲೆ ನೀವು ಇಲ್ಲಿ ಏನಪ್ಪ ಅಂದರೆ ನಿಮ್ಮದು ರಿಜಿಸ್ಟರ್ ನಂಬರ್ ಹಾಕಬೇಕಾಗತ್ತೆ. ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಿ, ಇಲ್ಲಿ ಪಾಸ್ವರ್ಡ್ ನೀವು ಆಗಲೇ ಏನು ಕ್ರಿಯೇಟ್ ಮಾಡಿದ್ರೆ ಅದನ್ನು ಹಾಕಿ. ಅದಾದಮೇಲೆ ಎಂಟರ್ ದ ಕ್ಯಾರೆಕ್ಟರ್ಸ್ ಯು ಸಿ. ಸೊ ಇಲ್ಲಿದೆ ನೋಡಿ ಕ್ಯಾಪ್ಚಾನ ಇಲ್ಲಿ ಹಾಕಿ. ಆಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಕ್ಲಿಕ್ ಮಾಡಿ ಈ ಆ್ಯಪಲ್ಲಿ ನೀವು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಪ್ಲೋಡ್ ಮಾಡಿದ ಮೇಲೆ ಅದನ್ನು ತೋರಿಸ್ತೀನಿ ನಾನು ಇವಾಗ ಹೆಂಗೆ ಅಪ್ಲೋಡ್ ಮಾಡೋದು ಅಂತ. ಸೊ ನೀವು ಡೈರೆಕ್ಟಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿ ತೊಗೊಂಡಿರುತ್ತೆ ಸ್ನೇಹಿತರೆ. ನೀವು ಇಲ್ಲಿವರೆಗೂ ಸ್ಟೆಪ್ನ ಫಿಲ್ ಮಾಡಿದ ಮೇಲೇ ಅಲ್ಲಿ ಅದು ಆ ಆ್ಯಪಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ID ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಆದಮೇಲೆ ಈ ಸ್ಟೆಪ್ಗೆ ಡೈರೆಕ್ಟ್ ಅಲ್ಲಿ ಹೋಗಿರುತ್ತೆ ಸ್ನೇಹಿತರೆ. ಅಲ್ಲಿ ಕ್ಯಾಪ್ಚರ್ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ್ರೆ ಮಾತ್ರ ತೊಗೊಳುತ್ತೆ ಸ್ನೇಹಿತರೆ, ಇಲ್ಲದಿದ್ರೆ ಇಲ್ಲ. ಓಕೆ, ಸೊ ಇಲ್ಲಿ ಅಲ್ಲಿನೇ ಡೈರೆಕ್ಟ್ ಇದನ್ನು ಅಲ್ಲೇ ಅಪ್ಲೋಡ್ ಮಾಡ್ಬೋದು ಸಿಗ್ನೇಚರ್ನ. ಸೊ ಸಿಗ್ನೇಚರ್ ಅಲ್ಲೇ ಡೈರೆಕ್ಟ್ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಡೈರೆಕ್ಟ್ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪೇಜ್ ಯಾವ ಥರ ಓಪನ್ ಆಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನಿಮಗೆ ಪ್ರಿವ್ಯೂ ಫಾರ್ಮ್ ಅಂತ. ಪ್ರಿವ್ಯೂ ಫಾರ್ಮ್ ಅಂದರೆ ಸೊ ನೀವು ಇಷ್ಟೋ ತನಕ ಏನೇನು ಫಿಲ್ ಮಾಡಿದ್ದೀರಾ ಅದೆಲ್ಲ ಒಂದ್ಸಲ ಕ್ಲಾರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಏನೇನು ಫಿಲ್ ಮಾಡಿದ್ದೀರಾ ನೀವು ಇಲ್ಲಿಂದ ಇಲ್ಲಿವರೆಗೂ ಅದನ್ನೆಲ್ಲ ನೀವು ಒಂದ್ಸಲ ಡಿಟೇಲಾಗಿ ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ನೀವೇನಾದರೂ ರಾಂಗ್ ಫಿಲ್ ಮಾಡಿದ್ದೀರಾ, ಏನಾದರೂ ಏನು ಎಂತ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾವ ಥರ ಅಂತ ಇಲ್ಲಿ ನೋಡಿ ಸ್ನೇಹಿತರೆ, ಈ ಥರ ಇದೆಲ್ಲ ನಿಮ್ಮದು ಜೆಂಡರ್ ಕ್ಯಾಟಗರಿ ನೀವು ಏನೇನು ಫಿಲ್ ಮಾಡಿದ್ರೆ ಎಲ್ಲನೂ ಕೇಳುತ್ತೆ. ಎಲ್ಲನೂ ಕೇಳಿದ ಮೇಲೆ ಸೊ ನೋಡಿ ಸ್ಟೇಟು, ಡಿಸ್ಟಿಕ್ಕು, ಮೊಬೈಲ್ ನಂಬರು, ಎಜುಕೇಷನ್ ಡೀಟೇಲ್ಸು, ಇಲ್ಲಿ ಏನಾದರೂ ಎಡಿಟ್ ಇದ್ದರೆ ಎಡಿಟ್ ಮಾಡ್ಕೊಳ್ಳಿ, ಏನೂ ಇಲ್ಲದಿದ್ದರೆ ಆರಾಮಾಗಿ ನೀವು ಸ್ಕ್ರೋಲ್ ಮಾಡಿ. ಇಷ್ಟು ತನಕ ಏನೇನು ಫಿಲ್ ಮಾಡಿದ್ವಿ ಅದೆಲ್ಲ ಇಲ್ಲಿ ಬರುತ್ತೆ ಸ್ನೇಹಿತರೆ. ಪ್ರಿವ್ಯೂ ಫಾರ್ಮ್ ಏನಾದರೂ ಎಡಿಟ್ ಇದ್ದರೆ ಇಲ್ಲೇ ಮಾಡ್ಕೋಬೋದಾಗುತ್ತೆ, ನೀವು ಇಲ್ದಿದ್ರೆ ಇಲ್ಲ. ಆಮೇಲೆ ಏನು ಎಡಿಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಟು ನಾವು ಅಲ್ಲಿ ಏನೇನು ಫಿಲ್ ಮಾಡಿದ್ವಿ ಅದೆಲ್ಲ ಇಲ್ಲೇ ಇದೆ ನೋಡಿ ಸ್ನೇಹಿತರೆ. ಸೊ ಇದೇನಾದರೂ ನಿಮಗೆ ಇದೆಲ್ಲ ಬಂದಿರುತ್ತೆ, ನಿಮ್ಮದೆಲ್ಲ ಫಿಲ್ ಆಗಿರುತ್ತೆ ಆಲ್ರೆಡಿ. ಇದನ್ನೆಲ್ಲ ನೋಡಿಬಿಟ್ಟು ಅದಾದಮೇಲೆ ಇಲ್ಲಿ ನೋಡಿ ನಿಮ್ಮದು ಕ್ಯಾಂಡಿಡೇಟ್ ಬಿಲಾಂಗಿಂಗ್ಸ್, ಮಿಲಿಟರಿ ಇದೆಲ್ಲ ತೊಗೊಂಡಿರುತ್ತೆ. ನೀವು ಯಾವ್ಯಾವ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ, ಅಪ್ಲೋಡ್ ಫೋಟೋ, ಸಿಗ್ನೇಚರ್ ಎಲ್ಲ ಬಂದಿರುತ್ತೆ. ಅದಾದಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ ನೋಡಿ ಸ್ನೇಹಿತರೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಇಲ್ಲಿದೆ ನೋಡಿ ಸೇವ್ ಆ್ಯಂಡ್ ನೆಕ್ಸ್ಟು.
ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಯಾವ ಥರ ಓಪನ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ಮೇಲೆ ಡಿಕ್ಲರೇಷನ್ ಫಾರ್ಮ್ ಓಪನ್ ಆಗುತ್ತೆ ಸ್ನೇಹಿತರೆ. ದಿಸ್ ಇಸ್ ಫೈನಲ್ ಫಾರ್ಮ್. ಓಕೆ, ಇದರಲ್ಲಿ ನಿಮಗೆ ಇದೆಲ್ಲ ಓದ್ಬಿಟ್ಟು ಇಲ್ಲಿ ಐ ಅಗ್ರಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಕ್ಯಾಪ್ಚಾ ಎಂಟ್ರಿ ಮಾಡಿದ್ರೆ ಮುಗೀತು ಸ್ನೇಹಿತರೆ. ನಿಮ್ಮದು ಅಪ್ಲಿಕೇಶನು ಕಂಪ್ಲೀಟ್ ಆಯಿತು ಅಂತ ಅರ್ಥ. ಇದು ಎಲ್ಲ ಫೋನಲ್ಲೇ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಒಂದೇ ನಿಮ್ಮದು ಫೋಟೋ ಸಿಗ್ನೇಚರು ಹೋಗ್ಬಿಟ್ಟು MySSC ಆ್ಯಪಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಮಾಡ್ಕೊಂಬಂದರೆ ಮುಗೀತು ಸ್ನೇಹಿತರೆ. ಇಲ್ಲಿ ನೀವು ಫೋನಲ್ಲೇ ಅಪ್ಲೋಡ್ ಮಾಡ್ಬೋದು. ಹೋಗಿ ಆನ್ಲೈನ್ ಸೆಂಟ್ರಿಗೆ ಹೋಗೋ ನೆಸಸರಿನೇ ಇರಲ್ಲ ಸ್ನೇಹಿತರೆ. ನೀವು ಏನು ಎಲ್ಲ ಡೀಟೇಲ್ಸು ನಿಮ್ಮ ಫೋನಲ್ಲೇ ಅಪ್ಲೈ ಮಾಡ್ಕೋಬೋದು. ಇಲ್ಲಿದೆ ನೋಡಿ ಸ್ನೇಹಿತರೆ, ಸಬ್ಮಿಟ್ ಫಾರ್ಮ್. ದಿಸ್ ಇಸ್ 5 ಸ್ಟೆಪ್ ಮುಗಿದೋಯ್ತು. ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಇದೆ ಮೇಲೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಫೈನಲ್ ಅಪ್ಲಿಕೇಶನು ಫಿಲ್ ಆಗುತ್ತೆ ಸ್ನೇಹಿತರೆ. ಸೊ ನೋಟಿಫಿಕೇಷನಲ್ಲಿ ಅದು ಫೈನಲ್ ಸಬ್ಮಿಷನ್ ಅಲ್ಲೇ ಫಿಲ್ ಆಯಿತು ಸ್ನೇಹಿತರೆ. ಇದಾದಮೇಲೆ ನೋಟಿಫಿಕೇಷನಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಏನಂತ ಹೇಳ್ತೀನಿ ನೋಡಿ ಒಂದು ನಿಮಿಷ. ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ ಫಾರ್ ಅಪ್ಲೋಡಿಂಗ್ ಆಫ್ ಸಿಗ್ನೇಚರ್ಸ್. ಏನೇನು ಇನ್ಸ್ಟ್ರಕ್ಷನ್ ಕ್ಯಾಂಡಿಡೇಟ್ಗೆ ಅಂತ. ದ ಮೇಜರ್ ರೀಸನ್ ಇಲ್ಲಿದೆ ನೋಡಿ. ಮತ್ತು ಮೇಜರ್ ರೀಸನ್ ಫಾರ್ ರಿಜೆಕ್ಷನ್ ಆಫ್ ಸಿಗ್ನೇಚರ್ ಆರ್ ಮೈನೇಚರ್ ಸಿಗ್ನೇಚರ್ಸ್. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಕಟ್ ದ ಬಾಕ್ಸ್ ಆ್ಯಂಡ್ ದೆನ್ ಸೈನ್ ವಿತಿನ್ ದ ಬಾಕ್ಸ್ ಸಚ್ ದ್ಯಾಟ್ ಸಿಗ್ನೇಚರ್ ಆಕ್ಯುಪೈಸ್ ಅಟ್ ಲೀಸ್ಟ್ 80% ಆಫ್ ದಿ ಬಾಕ್ಸ್ ಅಂತ ಇದೆ. ಏನು ಹೇಳಿದ್ದಾರೆ ಅಂದರೆ, ಈ ಬಾಕ್ಸಲ್ಲಿ ನೀವು ಈ ಥರ ಬಾಕ್ಸಲ್ಲಿ ಮಾತ್ರ ನೀವು ಸಿಗ್ನೇಚರ್ನ ಮಾಡಿ ಕಟ್ ಮಾಡಿ ಫೋಟೋ ತೆಗೆದುಬಿಟ್ಟು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಲ್ಲದಿದ್ದರೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವ ಥರ ಅಪ್ಲೋಡ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ ಅಂತಲೂ ಅವರು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಅದನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಸಿಗ್ನೇಚರ್ನ ನೀವೇನಾದರೂ ಈ ಥರ ಅಪ್ಲೋಡ್ ಮಾಡಿದ್ರೆ ಓಕೆ, ನೋ ಪ್ರಾಬ್ಲಮ್, ಆರಾಮಾಗಿ ಗುಡ್ ಅಪ್ರೂವಲ್ ಅಂತ ಇದೆ ನೋಡಿ. ರಿಜೆಕ್ಟೆಡ್ ಈ ಥರ ಏನಾದರೂ ಅಪ್ಲೋಡ್ ಮಾಡಿದ್ದೆ ಆದಲ್ಲಿ ನೋಡಿ, ಈ ಕಾರ್ನರಲ್ಲಿ ಅಪ್ಲೋಡ್ ಮಾಡೋದು, ಈ ಕಾರ್ನರಲ್ಲಿ ಅಪ್ಲೋಡ್ ಮಾಡೋದು, ಈ ಥರ ಏನಾದರೂ ನೀವು ಕರೆಕ್ಟಾಗಿ ಫೋಟೋನ ತೆಗೆದುಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ಅವರು ಇದರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಸೊ ಕೇರ್ಫುಲ್ಲಾಗಿ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಿ, ಆಯಿತಾ. ಇಲ್ಲಿ ಫೋಟೋಸ್ ಕೂಡ ನೋಡಿ ಸ್ನೇಹಿತರೆ. ಫೋಟೋಸ್ಗೆ ಏನೇನು ಮೇಜರ್ ರಿಜೆಕ್ಷನ್ ಪವರ್ ಫೋಟೋಗ್ರಾಫ್ಸ್ ಅಂತ ಇದೆ ನೋಡಿ. ಫೋಟೋ ವಿತೌಟ್ ಪ್ಲೇನ್ ಬ್ಯಾಕ್ಗ್ರೌಂಡ್. ಫೋಟೋಗೆ ಪ್ಲೇನ್ ಬ್ಯಾಕ್ಗ್ರೌಂಡ್ ಇಲ್ದಿದ್ರೆ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಅದಾದಮೇಲೆ ಕ್ಯಾಂಡಿಡೇಟ್ ವೇರಿಂಗ್ ಕ್ಯಾಪ್ಸ್, ಕ್ಯಾಪ್ಸ್ ಏನಾದರೂ ವೇರ್ ಮಾಡಿದರೆ ಅದನ್ನು ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಕ್ಯಾಂಡಿಡೇಟ್ಸ್ ಟೇಕಿಂಗ್ ಫೋಟೋ ವಿತೌಟ್ ಶರ್ಟ್, ನೀವು ವಿತೌಟ್ ಶರ್ಟ್ ಏನಾದರೂ ವಿತೌಟ್ ಶರ್ಟಿಂದ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಅದನ್ನು ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನೆಲ್ಲ ಕೇರ್ಫುಲ್ಲಾಗಿ ನೋಡಿಬಿಟ್ಟು ಅಪ್ಲೋಡ್ ಮಾಡಿ ಸ್ನೇಹಿತರೆ. ನಾಳೆ ಜಾಬ್ ಆದಮೇಲೆ ಇದೆಲ್ಲ ಸಮಸ್ಯೆ ಆಗಬಾರ್ದು. ಇಲ್ಲ ನೀವು ಏನಾದರೂ ಚೆನ್ನಾಗಿ ಓದಿರ್ತೀರ, ಇದೆಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಆದರೆ ಸಮಸ್ಯೆ ಆಗುತ್ತೆ. ಫೋಟೋ ಇಸ್ ಬ್ಲರ್ಡ್ ಅಂತಿದೆ ನೋಡಿ ಸ್ನೇಹಿತರೆ. ಫೋಟೋ ಬ್ಲರ್ಡ್ ಆಗಿದ್ರು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಿ. ಇವಾಗ ಯಾವ ಥರ ಫೋಟೋ ಇದ್ದರೆ ಕರೆಕ್ಟಾಗಿ ಅಪ್ಲೋಡ್ ಆಗುತ್ತೆ ಅಂತ ಅವರು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಈ ಥರ ಫೋಟೋ ಅಪ್ಲೋಡ್ ಮಾಡಿದ್ರೆ ಏನಿಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈ ಥರ ನೋಡಿ, ಕೆಳಗಡೆಯಿಂದ ಈ ಥರ ಆ ಕಡೆ ಈ ಕಡೆ ನೋಡಿಕೊಂಡು ಬ್ಲ್ಯಾಕ್ ಆಗಿದ್ದರೆ ಈ ಥರ ಎಲ್ಲ ಮಾಡಿದ್ರೆ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಅವರು. ನೋಡಿ, ಈ ಥರ ಸೆಲ್ಫಿ ತೆಗೆಯೋದು, ಈ ಥರ ಸೆಲ್ಫಿ ತೆಗೆಯೋದು, ಈ ಥರ ಗಾಗಲ್ ಹಾಕೊಂಡು ಫೋಟೋ ತೆಗೆಯೋದು, ಈ ಥರ ಸೆಲ್ಫಿ ತೆಗೆಯೋದು, ಇದೆಲ್ಲ ಮಾಡಿದ್ರೆ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಿ, ಆಯಿತಾ. ಓಕೆ, ಎಲ್ಲರೂ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಡಿಟೇಲಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ತಾ ವಿಡಿಯೋ ನೋಡಿದ್ರೆ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ನಿಮಗೆ ಡಿಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ರಿಜಿಸ್ಟರ್ ಮಾಡಬೇಕು. ಫಸ್ಟ್ ಟೈಮ್ ರಿಜಿಸ್ಟರ್, ಒನ್ ಟೈಮ್ ರಿಜಿಸ್ಟರ್ನ ಯಾವ ಥರ ಮಾಡಬೇಕು, ಅದಾದಮೇಲೆ ನಿಮಗೆ ಯಾವ ಥರ ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟ್ಸು, ಅದು ಆ್ಯಪಲ್ಲಿ ಹೋಗ್ಬಿಟ್ಟು ಫೋನಲ್ಲಿ ಅಪ್ಲೈ ಮಾಡ್ಬೋದು, ಯಾವ ಥರ ಅಪ್ಲೈ ಮಾಡ್ಬೋದು ಅಂತ ನಾನು ಫುಲ್ ಡಿಟೇಲ್ಸಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ವಿತೌಟ್ ಸಬ್ಸ್ಕ್ರೈಬ್ ನೋಡಬೇಡಿ. ವಿತೌಟ್ ಸಬ್ಸ್ಕ್ರೈಬ್ ನೋಡಿದ್ರೆ ನಮಗೂ ಮೋಟಿವ್ ಬರೋಲ್ಲ. ವಿತ್ ಸಬ್ಸ್ಕ್ರೈಬ್ ನೋಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನಮಗೂ ಒಂಥರ ಮೋಟಿವೇಶನ್ ಬರುತ್ತೆ. ಅದಕ್ಕೆ ಎಲ್ಲರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ. ಮತ್ತು ಇದನ್ನೇ ನೀವು ಹೋಗ್ಬಿಟ್ಟು ಆನ್ಲೈನ್ ಸೆಂಟ್ರಲ್ಲಿ ಅಪ್ಲೈ ಮಾಡಿಸಿದ್ರೆ ಅಲ್ಲಿ 15, 17, 100 ರೂಪೀಸ್ ಇದೆಲ್ಲ ತೊಗೋತಾರೆ. ಸೊ ನಾವು ಇದನ್ನು ಫ್ರೀ ಆಫ್ ಕಾಸ್ಟಲ್ಲಿ ನಮ್ಮ ಹತ್ರ ಇರೋ ನಾಲೆಡ್ಜನ್ನು ನಿಮಗೆ ಶೇರ್ ಮಾಡ್ಕೊತಿದ್ದೀವಿ. ಅದಾದಮೇಲೆ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ನೀವು ಕೊಡೋದು ಒಂದೇ ಸಬ್ಸ್ಕ್ರೈಬು ಮತ್ತು ಲೈಕು. ನಿಮಗೆ ಇಷ್ಟ ಆದರೆ ನೀವು ವಿಡಿಯೋ ನೋಡಿ ನಿಮಗೆ ಏನಾದರೂ ಯೂಸ್ಫುಲ್ ಆದರೆ ಕೊಡಿ, ಇಲ್ಲದಿದ್ದರೆ ನಾಟ್ ಪ್ರಾಬ್ಲಮ್, ಸ್ಕಿಪ್ ಮಾಡಿ ಅಂತ ಹೇಳ್ತಾ ನಮ್ಮದು ಒಂದು ವಿಡಿಯೋನ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು ಸ್ನೇಹಿತರೆ.